ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ನಮಸ್ತೆ ವೀಕ್ಷಕರೇ, ಚಂಡೆ ಮದ್ದಳೆ ಭಾಗವತಿಕೆಯ ಪ್ರತಿಧ್ವನಿಯಲ್ಲಿ ಜೀವ ತುಂಬಿದ ಕಲಾವಿದ, ರಂಗಸ್ಥಳದ ಪ್ರತಿಪಾದೆಯಲ್ಲಿ ಹೆಜ್ಜೆ ಹಾಕಿದ ಸಾಧಕ. ಇದು ಯಕ್ಷಗಾನ ಕಲಾವಿದರ ಸಾಧನೆಯ ಯಶಸ್ಸಿನ ಕತೆ. ಯಕ್ಷ ಧ್ರುವತಾರೆ. ನಾನು ರಿಶಾಂತ್ ತೋಡಾರ್. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಯಕ್ಷಗಾನ ಕಲಾವಿದ ಯಾರು ಅಂತ ಕೇಳೋದಾದ್ರೆ, ಯಕ್ಷಗಾನ ರಂಗಸಾಗರದಲ್ಲಿ ಅರ್ಧ ಶತಮಾನ ಪೂರೈಸಿ ಕಲಾಮಾತೆಯ ಆರಾಧನೆಗೆ ತನ್ನ ಜೀವನವನ್ನೇ ಅರ್ಪಿಸಿದ, ಯಕ್ಷರಂಗವನ್ನು ಶ್ರೀಮಂತಗೊಳಿಸಿದ ಕಲಾವಿದ ವಸಂತಗೌಡ ಕಾಯರ್ತಡ್ಕ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಯಕ್ಷ ಜೀವನದ ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಯಕ್ಷಗಾನ ನೃತ್ಯ, ಸಂಗೀತ ಮತ್ತು ಪಾತ್ರಭಾವಗಳ ಮಹಾಸಂಗಮ. ಈ ಪವಿತ್ರ ರಂಗಯಾತ್ರೆಯಲ್ಲಿ 50 ವರ್ಷಗಳ ಕಾಲ ನಿತ್ಯ ವೇಷದಿಂದ ಪ್ರಮುಖ ಪಾತ್ರಗಳವರೆಗೆ ಬೆಳೆಯುತ್ತಾ ಕಲೆಗಾಗಿ ಬದುಕಿಕೊಂಡ ವಸಂತಗೌಡ ಕಾಯರ್ತಡ್ಕ ಅವರ ಪಯಣ ಯಕ್ಷಗಾನದ ಶೋಭೆಯನ್ನು ಮತ್ತಷ್ಟು ಮೆರುಗುಗೊಳಿಸಿದೆ. ಬೆಳ್ತಂಗಡಿ ತಾಲೂಕು ಕಳಿಂಜ ಗ್ರಾಮದ ಪೆಲತ್ತಡಿ ನಿವಾಸಿಗಳಾದ ಶ್ರೀಮತಿ ಬೊಮ್ಮಿಯಮ್ಮ ಮತ್ತು ಶ್ರೀ ಬೀರ್ಮಣ್ಣ ಗೌಡ ದಂಪತಿಗಳ ಸುಗರ್ಭದಲ್ಲಿ 1962ರಲ್ಲಿ ಜನಿಸಿದ ವಸಂತಗೌಡ ಕಾಯರ್ತಡ್ಕ ಅವರು ಕಾಯರ್ತಡ್ಕದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿ ಇವರ 12ನೇ ವಯಸ್ಸಿನಲ್ಲಿ ಯಕ್ಷಗಾನಾಕರ್ಷಿತರಾಗಿ ಪೂಜ್ಯ ಧರ್ಮಾಧಿಕಾರಿಗಳ ಶುಭಾಶೀರ್ವಾದಗಳೊಂದಿಗೆ 1974ರಲ್ಲಿ ಧರ್ಮಸ್ಥಳದ ಲಲಿತಕಲಾ ಯಕ್ಷಗಾನ ಕೇಂದ್ರಕ್ಕೆ ಸೇರಿ ಪಡ್ರೆ ಶ್ರೀ ಚಂದು ಅವರ ಶಿಷ್ಯತ್ವವನ್ನು ಪಡೆದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯಲ್ಲಿ ಇವರ ಕಲಾ ಸೇವೆಯನ್ನು ಆರಂಭಿಸಿ ನಿರಂತರ 50 ವರ್ಷಗಳ ಇವರ ವೃತ್ತಿ ಜೀವನವನ್ನು ಒಂದೇ ಮೇಳದಲ್ಲಿ ಮಾಡಿರುವುದು ಇವರ ವೃತ್ತಿ ನಿಷ್ಠೆಯನ್ನು ಪ್ರತಿಪಾದಿಸುತ್ತದೆ. ಕಡತೋಕ ಮಂಜುನಾಥ ಭಾಗವತರು, ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ಪುತ್ತೂರು ನಾರಾಯಣ ಹೆಗ್ಡೆ, ಕುಂಬ್ಳೆ ಸುಂದರ್ ರಾವ್, ಗೋಪಾಲಕೃಷ್ಣ ಜೋಶಿ, ಚಂದ್ರಗಿರಿ ಅಂಬು, ಕೆ ಗೋವಿಂದ ಭಟ್, ಎಂಪಕೆಟ್ಟೆ ರಾಮಯ್ಯ ರೈ, ಶ್ರೀಧರ ಭಂಡಾರಿ ಮುಂತಾದ ಅಗ್ರಮಾನ್ಯ ಕಲಾವಿದರ ಒಡನಾಟದಲ್ಲಿ ನಿತ್ಯ ವೇಷದಿಂದ ತೊಡಗಿ ಮುಖ್ಯ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸಿ ನಂತರ ಪ್ರಧಾನ ಪುಂಡು ವೇಷ, ಕಿರೀಟ ವೇಷ, ಹಾಸ್ಯ ಪಾತ್ರ, ಅಭಿಮನ್ಯು, ಬಬ್ಬರು ವಾಹನ, ಚಂಡಮುಂಡ, ಕುಶಲವ, ಶ್ರೀಕೃಷ್ಣ, ದೇವೇಂದ್ರ, ಅರ್ಜುನ, ಕ್ಷೇತ್ರ ಮಹಾತ್ಮೆಯಲ್ಲಿ ಅಣ್ಣಪ್ಪ ಮುಂತಾದ ಸಮರ್ಥ ವೇಷಗಳನ್ನು ನಿರ್ವಹಿಸುವ ಪ್ರಬುದ್ಧ ಕಲಾವಿದರಾಗಿ ಖ್ಯಾತಿಯನ್ನು ಪಡೆದರು. ಇವರ ಕಲಾ ಸೇವೆಯನ್ನು ಮೆಚ್ಚಿ ಪದ್ಮ ವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಂದ ಸನ್ಮಾನ, ಕೃಷ್ಣ ಯಕ್ಷಸಭಾ, ಯಕ್ಷದೀಪ, ಯಕ್ಷ ಸೌಧಾಮಿನಿ, ಯಕ್ಷ ಸಂಜೀವಿನಿ ಪ್ರಶಸ್ತಿ, ಮಹಾಗಣಪತಿ ಯಕ್ಷಗಾನ ಮಂಡಳಿ ನಿಡ್ಲೆ ಇವರಿಂದ ಸನ್ಮಾನ, ಹೀಗೆ 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ಹರಿದು ಬಂದಿವೆ. ಪತ್ನಿ ಗೀತಾ ಹಾಗೂ ರವಿ, ಪುನೀತ್ ಮತ್ತು ದಯಾನಂದ 3 ಮಕ್ಕಳೊಂದಿಗೆ ಸಂತಸದ ಜೀವನ ನಡೆಸುತ್ತಿರುವ ವಸಂತಗೌಡ ಕಾಯರ್ತಡ್ಕ ಅವರು ನಮ್ಮ ಯಕ್ಷ ಧ್ರುವತಾರೆ ಕಾರ್ಯಕ್ರಮದ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಸರ್ ನಮಸ್ತೆ. ಪ್ರತಿ ನಮಸ್ಕಾರ. ಹೇಗಿದ್ದೀರಾ ಸರ್? ತಕ್ಕ ಮಟ್ಟಿಗೆ ನಮ್ಮದು ಸ್ವಲ್ಪ ಆರೋಗ್ಯವೇ ತೊಂದರೆ ಇಲ್ಲ. ಸ್ವಲ್ಪ ನಮ್ಮ ವಯೋಸಹಜವಾಗಿ ಬರುವಂತಹ ಕಾಲ್ನೋವು ಇತ್ಯಾದಿ ಎಲ್ಲ ಸ್ವಲ್ಪ ಸ್ವಲ್ಪ ಸಮಸ್ಯೆಯಾಗಿ ಕಾಣ್ತದೆ. ಹಾಗಂತ ಆರೋಗ್ಯ ದೃಷ್ಟಿಯಲ್ಲಿ ಚೆನ್ನಾಗಿದ್ದೇನೆ, ತೊಂದರೆ ಇಲ್ಲ. ಓಡಾಡ್ತೇನೆ, ನನ್ನ ಕೆಲಸ ಮಾಡ್ತೇನೆ, ಅಥವಾ ನಮ್ಮ ಯಕ್ಷಗಾನದ ಡ್ಯೂಟಿಯನ್ನು ನನ್ನ ಇದರಲ್ಲಿ ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಇದ್ದೇನೆ. ಸರ್, ಈಗ ಮೊದಲದಾಗಿ ಕೇಳೋದಾದ್ರೆ, ನಿಮ್ಮ ಈ ಒಂದು ಯಕ್ಷಗಾನದ ಪಯಣ ಅನ್ನುವಂಥದ್ದು ಎಲ್ಲಿಂದ ಆರಂಭವಾಯಿತು ಯಾಕಂದರೆ ನಮ್ಮದು ನನ್ನ ನಿಜವಾದ ಊರು ಬೆಳ್ತಂಗಡಿ ತಾಲೂಕಿನ ದಿಂದ ಧರ್ಮಸ್ಥಳದಿಂದ 10 ಕಿಲೋಮೀಟರ್ ಒಳಗೆ ಕಾಯರ್ತಡ್ಕ ಎಂಬ ಒಂದು ಹಳ್ಳಿ ಅದು. ಆವಾಗ ಹಳ್ಳಿ ಜೀವನ 1962ರಲ್ಲಿ ನನ್ನ ಹುಟ್ಟು. 74ರಲ್ಲಿ ನನ್ನ 7ನೇ ತರಗತಿ ಮುಗಿಯಿತು. 7ನೇ ತರಗತಿ ಮುಗಿದರೆ ಮತ್ತೆ ಮುಂದಿನ ವ್ಯಾಸಂಗಕ್ಕೆ ಹೈಸ್ಕೂಲಿಗೆ ಹೋಗಬೇಕಾದ್ರೆ ನಮ್ಮ ಊರಲ್ಲಿ ಹೈಸ್ಕೂಲ್ ಇಲ್ಲ. ಅದು ಬಿಟ್ಟರೆ ಧರ್ಮಸ್ಥಳವೋ ಅಥವಾ ನಿಡ್ಲೆಗೋ ಕಾಲ್ನಡಿಗೆಯಲ್ಲಿ ಹೋಗ್ತಾ ಬರ್ತಾ ಇರಬೇಕು. ಅದರ ಮಧ್ಯೆ ಕುದ್ರಾಯ ಎಂಬಲ್ಲಿ ಹೊಳೆ ಇದೆ, ಅದಕ್ಕೆ ದೋಣಿಯ ಸಹಾಯ. ಆವಾಗಿನ 7ನೇ ತರಗತಿಯಲ್ಲಿ ನಾನು ಉತ್ತಮ ಅಂಕ ಪಡೆದಿದ್ದೇನೆ, ಪಬ್ಲಿಕ್ ಪರೀಕ್ಷೆ.
8ನೇ ತರಗತಿ ಓದಬೇಕು ಅಂತ ಒಂದು ಉತ್ಸಾಹ ಇತ್ತು. ಹಾಗಂತ ಆವಾಗಿನ ಬಡತನದಲ್ಲಿ ನಮಗೆ ಹೆಚ್ಚು ವ್ಯಾಸಂಗ ಮಾಡಿಸಿಕೊಳ್ಳಲಿಕ್ಕೆ ನಮ್ಮ ತಂದೆಯವರಿಗೂ ಕಷ್ಟ ಆಯಿತು. ಯಾಕಂದ್ರೆ ನಮ್ಮ ತಂದೆಯವರಿಗೆ 5 ಗಂಡು ಮಕ್ಕಳು, 2 ಹುಡುಗಿಯರು, 7 ಮಂದಿ ಮಕ್ಕಳು. ಆ ಸಂಸಾರ ನಿರ್ವಹಿಸುವುದಕ್ಕೆ ಬರೀ ಕಷ್ಟ ಆಯಿತು. ಕೊನೆಗೆ 8ನೇ ತರಗತಿಗೆ ಹೋಗಬೇಕಲ್ಲ. ಧರ್ಮಸ್ಥಳದಲ್ಲಿ ಇದು ಹಾಸ್ಟೆಲ್ ಉಂಟು ಅಂತ ಕೇಳಿದ್ದಾರೆ. ಅದಕ್ಕೆ ಜೂನ್ ತಿಂಗಳಲ್ಲಿ ಬಂದು ಅಲ್ಲಿ ಪೂಜ್ಯ ಇದೆ ಡಾಕ್ಟರ್ ರಾಜರ್ಷಿ ವೀರೇಂದ್ರ ಹೆಗ್ಗಡೆ ಅವರ ಹತ್ರ ಭೇಟಿ ಮಾಡಿಸಿದರು. ತಂದೆಯವರು ನಾನು ಒಟ್ಟಿಗೆ ಹೋದೆವು. ಹೋಗಿ ಅಲ್ಲಿ 8ನೇ ತರಗತಿಗೆ ಒಂದು ಸೇರ್ಪಡೆಗೆ ಬೇಕಾಗಿ ಅವರ ಹತ್ರ ಅವಕಾಶ ಕೇಳಿದೆವು. ಅವರು ಹೈಸ್ಕೂಲಿಗೆ ತಿಳಿದು ಅಲ್ಲಿ ಸೀಟ್ ಇಲ್ಲ, ಹಾಸ್ಟೆಲ್ನಲ್ಲಿ ನಿಲ್ಲುವ ವ್ಯವಸ್ಥೆ ಇಲ್ಲ ಅಂತ ಆಯಿತು. ಅಂದರೆ ನೀವು ವಿದ್ಯಾಭ್ಯಾಸಕ್ಕಾಗಿ ಕೇಳಿದ? ನಿಜವಾಗಿ ಕೇಳಿದ್ದು ಹಾಗೆ. ಅಷ್ಟು ಹೊತ್ತಿಗೆ ಆಗುವಾಗ ಏನು ಮಾಡೋದು, ಮುಂದೆ ಏನು ಎಲ್ಲಿ ಓದ್ತಿಯಪ್ಪ, ಮುಂದೆ ಎಲ್ಲಿಗೆ? ನಮ್ಮ ನಿಡ್ಲೆಗೆ ಹೋಗಿ ಬರುವುದು ಕಡಿಮೆ 9 ಕಿಲೋಮೀಟ್ರು. ಬೆಳಗ್ಗೆ ಎದ್ದು ಹೋಗಬೇಕು, ಸಂಜೆ ಬರಬೇಕು. ದಿನಪತಿ ಮಾಡಿದವರು ಇದ್ದಾರೆ, ಹುಡುಗರು ಕೆಲವು 10ನೇ ಕ್ಲಾಸ್ನವರೆಗೆ ನಿಡ್ಲೆಗೆ ಓಡಿ ಬಂದು ಓದಿದವರು ಇದ್ದಾರೆ. ನಿಮಗೆ ದಿನಂಪ್ರತಿ ಓಡಾಡಲಿಕ್ಕೆಲ್ಲ ಕಷ್ಟ. ಅದಕ್ಕೆ ಮುಂದೇನು ಮಾಡೋದು, ಸಮಸ್ಯೆ ಆಯಿತು. ಅಷ್ಟೊತ್ತಿಗೆ ಅವರೇ ಹೇಳಿದರು, ಹಾಗಂತ ಕಲಿವಿಕೆಯನ್ನು ನಿಲ್ಲಿಸೋದು ಬೇಡ, ಇದು ವಿದ್ಯಾಭ್ಯಾಸ ಹೀಗೆ ಆಗದಿದ್ದರೂ ಕೂಡ ವಿದ್ಯೆ ಒಂದು ಯಕ್ಷಗಾನ ಅಂತ ಕೇಳಿದ್ದೀರಾ? ನಮ್ಮ ತಂದೆಯವರು ಸ್ವರೂಪ ಯಕ್ಷಗಾನ ಸ್ವಲ್ಪ ಅಭಿರುಚಿ ಇತ್ತು. ನನ್ನ ತಂದೆಯವರು ನಮ್ಮ ಊರಲ್ಲಿ ಒಂದು ಸಣ್ಣ ಒಂದು ಸರಸ್ವತಿ ಯಕ್ಷಗಾನ ಕಲಾ ಸಂಘ ಅಂತ ಒಂದು ಬೇರಳೆಣಿಕೆ ಒಂದು 7-8-10 ಜನರ ಕೂಟ ಇತ್ತು. ಅವರ ಸಮಕಾಲೀನರು ಅವರೊಟ್ಟಿಗೆ ಒಂದು ಯಕ್ಷಗಾನ ತಾಳಮದ್ದಲೆ ಮಾಡಿಕೊಂಡಿದ್ದರು. ಅವಾಗ ಅವರಿಗೆ ಅಂದ್ರೆ ಅಭಿರುಚಿ ಇತ್ತು. ಅವರಿಗೆ ಅಭಿರುಚಿ ಇತ್ತು. ಯಕ್ಷಗಾನದ ಒಂದು ಪಾರ್ಥಿಸುಬ್ಬನ ಕೆಲವು ಪ್ರಸಂಗಗಳನ್ನು ವಾರಕ್ಕೆ 1 ದಿವಸ ಅದೇ 10 ಮಂದಿಯ ಮನೆಗಳಲ್ಲಿ ತಾಳಮದ್ದಲೆಯಾಗಿ ಮಾಡ್ತಿದ್ರಂತೆ. ನನಗೆ ತಾಳಮದ್ದಲೆ ಅಂತ ಮಾಡಿಕೊಂಡಿದ್ರು, ಯಕ್ಷಗಾನ ಅಂತ ಗೊತ್ತಾದ ಮತ್ತೆ. ಅದಕ್ಕೆ ತಂದೆಯವರಿಗೆ ಅದು ಖುಷಿ ಆಯಿತು. ಆಗ್ಬೋದು, ಯಕ್ಷಗಾನ ಕ್ಲಾಸ್ ಆರಂಭ ಆಗಿದೆ, ನಮ್ಮಲ್ಲಿ ಲಲಿತ ಕಲಾ ಕೇಂದ್ರ ಪಡ್ರೆ ಚಂದ್ರನವರು ಗುರುಗಳಿದ್ದಾರೆ, ಒಂದು ಚೀಟು ಕೊಟ್ಟರು. ಹೋಗಿ, ಸಣ್ಣ ಹುಡುಗಲ್ಲ, 12 ವರ್ಷ ಅಲ್ವ, ಹೋಗಿ ಸೇರಿಕೊಳ್ಳಿ, ಮತ್ತೆ ನೋಡುವ ಮುಂದಿನ ಬರುವ ವರ್ಷ ಮತ್ತೆ ಹೈಸ್ಕೂಲ್ಗೆ ಆಗಿದ್ದರೆ ಮತ್ತೆ ನೋಡುವ ಅಂತ ಚೀಟು ಕೊಟ್ಟರು. ಅಲ್ಲಿ ಹೋದ ಕೂಡಲೇ ಯಕ್ಷಗಾನ ತರಬೇತಿ ಕೇಂದ್ರ ಆರಂಭ ಆಗಿ 3 ದಿನ ಆಗಿದೆ. ಪೂಜ್ಯರ ಚೀಟಿ ನೋಡಿದ ಕೂಡಲೇ ಗುರುಗಳು ತೆಕ್ಕೊಂಡು ಸೇರ್ಪಡೆ ಮಾಡಿದರು. ಯಕ್ಷಗಾನ ಮುಂದುವರಿಯಿತು. ಕಲಿತಾ ಇದ್ದೆ. ಆವಾಗ ನಮ್ಮ ಒಡನಾಟದ ಒಂದು ಹೇಳಬೇಕಲ್ಲ, ಒಡನಾಟಕ್ಕೆ ನನಗೆ ಸಹಪಾಠಿಗಳಾಗಿ ಒಟ್ಟಿಗೆ ಇದ್ದವರು ಈಗ ದೊಡ್ಡ ದೊಡ್ಡ ಕಲಾವಿದರವರು ಕೂಡ, ಬೆಳ್ಳಾರ ಮಂಜುನಾಥ ಭಟ್ರು, ಹಾಳುವಳ್ಳಿ ಗಣೇಶ ಭಟ್ರು, ಮತ್ತು ಇಲ್ಲಿ ಪಡ್ರೆ ಚಂದುನವರ ಸ್ಮಾರಕ ಒಂದು ಯಕ್ಷಗಾನ ತರಬೇತಿ ಕೇಂದ್ರ ಪೆರ್ಲದಲ್ಲಿ ಆಗ್ತಾ ಉಂಟು. ಸಬ್ಬಣಗುಡಿ ರಾಮ್ ಭಟ್ ಅಂತ ಅವರು, ಕರ್ಗಲ್ ವಿಶ್ವೇಶ್ವರ ಭಟ್ರು, ಸರಪಾಡಿ ಶಂಕರನಾರಾಯಣ ಕಾರಂತರು, ಭಾಗವತರು, ಕೇಶವ ವಿಪರ್ತಾಯ, ಜಯರಾಮಾಚಾರ್ಯ ಬಂಟ್ವಾಳ, ಜನಾರ್ದನ ಗುಡಿಗಾರ, ಸದಾಶಿವ ಕುಲಾಲ್, ಹೀಗೆ ಇಂಥ ಕಲಾವಿದರು. ಇವರೊಟ್ಟಿಗೆ ನಾನು ಸೇರಿಕೊಂಡೆ. ಅಂತೂ ತರಬೇತಿ ಕೇಂದ್ರ ಮುಗಿಯಿತು. ಕಲಿತಾ ಇದ್ದಾಗೆ ಪಟ್ಟಾಭಿಷೇಕಕ್ಕಾಗುವಾಗ ಆ ಕಲಿಕೆಯ ಮಳೆಗಾಲದ ಮುಗಿಯಿತು. ಕೊನೆಗೆ ಒಂದು ಎಂಥದ್ದು ಅದಕ್ಕೆ ಹೇಳ್ತಾರೆ, ಯಕ್ಷಗಾನದ ಕೊನೆಗೆ ಸಮಾಪ್ತಿ ಒಂದು ಪ್ರಯೋಗ. ಅದರಲ್ಲಿ ಫಾಸ್ಟ್ ಫೈಲ್ ಮಾಡಲಿಕ್ಕೆ ಉಂಟು. ಅದಕ್ಕೆ ಯಾರೋ ಕೂತ್ಕೊಂಡು ಯಾರ್ದು ಪಾಸ್ ಸೆಲೆಕ್ಟ್ ಮಾಡ್ತಾರೆ, ಇಂಥ ಕಲಾವಿದ ಆಗ್ಬೋದು, ಹುಡುಗ ಆಗ್ಬೋದು ಅಂತ. ನಮ್ಮಲ್ಲಿ ಇಡೀ ಅಷ್ಟು 21 ಜನ ಇದ್ದೆವು. ನಾನು ಮತ್ತೊಬ್ಬರು ಶಂಕರನಾರಾಯಣ ಭಟ್ ಅಂತ ಒಬ್ಬರು ಬಾಯಾರ ಕಡೆಯವರು, ಇಬ್ಬರು ಸೆಲೆಕ್ಟ್ ಆದೆವು. ನಮ್ಮಿಬ್ಬರನ್ನು ಮೇಳಕ್ಕೆ ತಗೊಂಡ್ರು, ಧರ್ಮಸ್ಥಳ ಮೇಳಕ್ಕೆ ಬೇಕು ಅಂತ. ಮತ್ತು ಉಳಿದ ಕಲಾವಿದರೆಲ್ಲ ಬೇರೆ ಬೇರೆ ಮೇಳಕ್ಕೆಲ್ಲ ಮತ್ತೆ ಸೇರ್ಪಡೆ ಆದರು. ಅಲ್ಲಿಂದ ತೊಡಗಿತು ಧರ್ಮಸ್ಥಳ ಮೇಳಕ್ಕೆ ನನ್ನ ಸೇರ್ಪಡೆ. 74ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಲಕ್ಷ ದೀಪೋತ್ಸವ. ಯಾಕಂದರೆ ಮೊದಲು ಲಕ್ಷ ದೀಪೋತ್ಸವ ಕಳೆದು 2 ದಿವಸ ಸೇವೆ ಮಾಡಿ ಮತ್ತೆ ಮೇಳ ಹೊರಡುವ ಸಂಪ್ರದಾಯ ಧರ್ಮಸ್ಥಳ ಮೇಳದ ಕ್ರಮ ಆಗಿತ್ತದು. ಅದೇ ರೀತಿಯಾಗಿ ಡಿಸೆಂಬರ್ನಲ್ಲಿ ಲಕ್ಷ ದೀಪೋತ್ಸವ ಬಂತು, ನನ್ನ ಸೇರ್ಪಡೆ ಆಯಿತು. ನಾನು ಸೇರುವಾಗ ಧರ್ಮಸ್ಥಳ ಮೇಳದಲ್ಲಿದ್ದ ದೊಡ್ಡ ದೊಡ್ಡ ಕಲಾವಿದರು, ಭಾಗವತರಾಗಿ ಕೊಕ್ಕಡ ಸುಬ್ರಾಯ ಆಚಾರ್ಯರು ಅಂತ. ನಾನು ಸೇರಿದ ವರ್ಷ ಕಡತೋಕ ಮಂಜು ಭಾಗವತರು ಇರಲಿಲ್ಲ. ಅವ್ರು ನೆಕ್ಸ್ಟ್ ವರ್ಷ ಅಂದರೆ ಮೇಳದಲ್ಲಿ ಇದ್ದವರೇ, ಆ ವರ್ಷ ಏನೋ 1 ವರ್ಷ ಇರಲಿಲ್ಲ, ಮೊದಲಿದ್ರಂತೆ. ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಮೊದಲೆಗಾರರು, ಚಿಪ್ಪಾರು ಕೃಷ್ಣಯ್ಯ ಬಳ್ಳಾಲ್. ಹೀಗೆ ಕಲಾವಿದರಲ್ಲಿ ಪುತ್ತೂರು ನಾರಾಯಣಗಡೆ, ಚಂದ್ರಗಿರಿ ಅಂಬು, ಕುಂಬಳೆ ಸುಂದರರಾವ್, ಕುಂಬಳೆ ಶ್ರೀಧರರಾವ್, ಸೂರ್ಯಕುಮಾರ್ ಗೋವಿಂದ ಭಟ್ರು, ಬಳ್ಳಂಬೆಟ್ಟು ಶ್ರೀಧರ ಭಂಡಾರಿ ಪುತ್ತೂರು,
ಮತ್ತು ವಿಟ್ಲ ಗೋಪಾಲಕೃಷ್ಣ ಜೋಶಿ ಹಾಸ್ಯಗಾರರು, ಕೊಡೆಕಲ್ಲು ಗೋಪಾಲಕೃಷ್ಣ ಭಟ್ ಹಾಸ್ಯಗಾರರು, ಪಾತಾಳ ವೆಂಕಟರಮ ಭಟ್ರು, ಮತ್ತು ಬೇಳಾರು ಧರಣಪ್ಪ ನಾಯ್ಕರು ಮತ್ತು ಶ್ರೀನಿವಾಸ ಆಚಾರ್ಯರು, ಉಬರಡ್ಕ ಉಮೇಶ್ ಶೆಟ್ಟರು, ಉದ್ಯಾವರ ಜಯಕುಮಾರ್, ಮುಂಡಾಜೆ ಸದಾಶಿವ ಶೆಟ್ಟಿ, ಕಡಬ ಶಾಂತಪ್ಪ, ಹೀಗೆ ಪಕ್ಕಳಗುಂಜ ಕೃಷ್ಣನಾಯ್ಕರು, ಹೀಗೆಲ್ಲ ದೊಡ್ಡ ದೊಡ್ಡ ಕಲಾವಿದರು. ನಾನು ಅವಾಗ ಸೇರಿಕೊಂಡೆ, ಸಣ್ಣ ನಿತ್ಯವೇಷ ಮಾಡಿಕೊಂಡು. ಅವಾಗ ಹೊಸಬರಾಗಿ ಸೇರಿಕೊಂಡ ಕಲಾವಿದರಿಗೆಲ್ಲ ತುಂಬ ವೇಷಗಳು, ಸಣ್ಣ ಪುಟ್ಟ ಪಾತ್ರಗಳು, ನಿತ್ಯವೇಷ ಮಾಡಬೇಕು, ದೇವತೆಗಳು ಮಾಡಬೇಕು. ಮತ್ತು ಸುದರ್ಶನ ಪಕ್ಯಾನ ಪ್ರಸಂಗ ನಾನು ಸೇರಿದ ವರ್ಷ, ಅಂದರೆ ಸುದರ್ಶನ ಭಾರ್ಗವ ವಿಜಯ ಪ್ರಸಂಗ, ಅದು ಬೆಳಗಿನವರೆಗೆ ಆಗುವ 8 ವೇಷ ಮಾಡಬೇಕು. ರಾತ್ರಿ ಇಡೀ ಯಾವುದೇ ಕಾರಣಕ್ಕೂ ವೇಷ ಇಲ್ಲ ಅಂತ ಆಗುವಾಗ ಸುಮ್ಮನೆ ಮಲಗಲಿಕ್ಕೆಲ್ಲ ಇಲ್ಲ, ಏನಿಲ್ಲದ್ರೆ ಯಕ್ಷಗಾನ ನೋಡ್ತಾ ಇರಬೇಕು, ಅಭ್ಯಾಸ ಮಾಡ್ತಾ ಇರಬೇಕು. ಅದು ಅಲ್ಲ ಅಂತಾದರೆ ತಾಳದ ಹಿಡಿತ ಗಟ್ಟಿ ಆಗೋದಕ್ಕೆ ಬೇಕಾಗಿ ಒಂದು ತಾಳ ಹಾಕ್ತಾದರೂ ಇರಬೇಕು. ಅಲ್ಲೇನು ಯಾವ ಪದ್ಯ ಕೊಡ್ತಾರೆ ಅದನ್ನು ತಾಳ ಹಾಕ್ತಾದರೂ ಕುಡಿಬೇಕು. ಹೀಗೆಲ್ಲ ಹಾಗೆ. ಅದರೊಂದಿಗೆ ಧರ್ಮಸ್ಥಳ ಮೇಳದಲ್ಲಿ ಕೆಲವು ವಿಶೇಷವಾಗಿ ಗಣಪತಿ ದೇವರ ಪೂಜೆ. ಉಳಿದ ಮೇಳದಲ್ಲಿ ಸ್ವಸ್ತಿಕವೋ ಕಿರೀಟವನ್ನು ಇಟ್ಟು ಗಣಪತಿ ದೇವರನ್ನು ಅಲ್ಲಿ ಆಹ್ವಾನಿಸಿ ಚೌಕಿ ಪೂಜೆ ಮಾಡೋದು. ಧರ್ಮಸ್ಥಳ ಮೇಳದಲ್ಲಿ ಗಣಪತಿ ದೇವರೇ ಮೂರ್ತಿಯೇ. ಆ ಗಣಪತಿ ದೇವರಿಗೆ ನಿತ್ಯ ಗಣಹೋಮ, ನೈವೇದ್ಯ ಇದೆಲ್ಲ ಆಗಬೇಕು. ಅದಕ್ಕೆ ದೇವರ ಈ ಪೀಠ ಸಾಮಗ್ರಿಗಳನ್ನೆಲ್ಲ ತೊಳೆದಿಡುವಂಥದ್ದು, ಪೂಜಾ ಸಾಮಗ್ರಿಗಳನ್ನು ಅಂಗಡಿಯಿಂದ ತಂದು ಪಂಚಗಜ್ಜಾಯಕ್ಕೆ ಬೇಕಾದ ವ್ಯವಸ್ಥೆ ಮಾಡುವುದು, ಇದೆಲ್ಲ ನಮ್ಮ ಹುಡುಗರಿಗೆಲ್ಲ ನಮ್ಮ ಕೆಲಸ ಇತ್ತು. ಕಡಿಮೆ ಒಂದು 15 ವರ್ಷ ಆ ದೇವರ ಆ ಕೆಲಸವನ್ನು ಮಾಡಿಕೊಂಡಿದ್ದೆ. ನಿತ್ಯವೇಷ ಮಾಡುತ್ತಾ ನಾನು, ಯಾಕಂದರೆ ಆಳ ಥರ ಗಿಡ್ಡಲ್ಲ, ಹಾಗಾಗಿ ನೆಕ್ಸ್ಟ್ ಇನ್ನೊಬ್ಬ ನಿತ್ಯವೇಷಕ್ಕೊಬ್ಬ ಬಂದರೆ ಅವ ನನಗಿಂತ ಸ್ವಲ್ಪ ಬೆಳೀತಾನೆ, ಉದ್ದ ಆಗ್ತಾನೆ, ನನಗೆ ಜೊತೆ ಆಗ್ತದೆ ಮತ್ತು ಇನ್ನೊಬ್ಬರು ತಗೊಂಡು. ಹೀಗೆ ಒಂದು ಕಡಿಮೆಯಲ್ಲಿ ಒಂದು 10-15 ವರ್ಷ ನಿತ್ಯವೇಷವೂ ಮಾಡಿದ್ದೇನೆ ಮೇಳದಲ್ಲಿ. ಬಾಲಗೋಪಾಲ, ಹೌದು, ಬಾಲಗೋಪಾಲ ಮಾಡಿದೆ. ಆಮೇಲೆ ಮುಖ್ಯ ತಿರುವೇಷ, ಪೀಠಿಕೆ ತಿರುವೇಷ, ಹೀಗೆ ಹಂತ ಹಂತವಾಗಿ ತೊಡಗುತ್ತಾ ಮಾಡ್ತಾ ಬಂದೆ. ಮುಂದಕ್ಕೆ 2ನೇ ವರ್ಷದಲ್ಲಿ ಕರ್ತೋಕ ಮಂಜುನಾಥ ಭಾಗವತರು ಬಂದರು. ಅವರು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾಕೆಂದರೆ ನಮ್ಮನ್ನು ಬಹಳಷ್ಟು ತೊಡಗಿಸಿದ್ದಾರೆ. ಅವರ ಸೇವೆ ಮಾಡಿದ್ದೇನಂತ ಹೇಳುವುದಲ್ಲ, ನಾವು ಮಾಡಬೇಕಾದ ಕೆಲಸ ಮಾಡಿದ್ದೇನೆ. ಅವರ ಹಿಂದೆ ಹೋಗುವುದೋ, ಅವರ ಬ್ಯಾಗ್ ಹಿಡ್ಕೊಂಡು ಹೋಗೋದೋ, ಅವರ ಬಟ್ಟೆ ತೊಳೆಯುವುದೋ. ಆವಾಗ ಯಾಕಂದರೆ ಈಗಿನಾಗೆ ವ್ಯವಸ್ಥೆ ಇಲ್ಲ, ಏನಿದ್ದರೂ ಬಾವಿಯಿಂದ ನೀರು ಸೇದಿಯೇ ನಾವು ಸ್ನಾನ ಮಾಡಬೇಕು, ಬಟ್ಟೆ ತೊಳಿಬೇಕು. ಅವರದ್ದನ್ನು ಅದು ಆ ಸಮಯದಲ್ಲಿ ಮಾಡಿಕೊಂಡಿದ್ದೇವೆ. ಮಾಡಿಕೊಂಡ ಕಾರಣ ನನ್ನನ್ನು ಬೇರೆ ಬೇರೆ ರೀತಿಯ ಪಾತ್ರಗಳಿಗೆ ತಯಾರು ಮಾಡಿದ್ದಾರೆ ಅವರು. ಕರ್ತೋಕ ಮಂಜುನಾಥ ಭಾಗವತರು, ಮಂಜುನಾಥ ಭಾಗವತರು, ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳು ಇಂತಹ ಹಿಮ್ಮೇಳ ಇದ್ದ ಕಾರಣ, ಮತ್ತು ಇಂಥ ದೊಡ್ಡ ದೊಡ್ಡ ಪುತ್ತೂರು ನಾರಾಯಣ ಅಂತ ಸುಂದರರಾಯರು, ಇಂಥ ಗೋವಿಂದ ಭಟ್ರು, ಇಂಥ ದೊಡ್ಡ ದೊಡ್ಡ ಕಲಾವಿದರಿದ್ದ ಕಾರಣ, ಅವರು ಮಾಡೋ ಪಾತ್ರಗಳು ನೋಡ್ತಾ ಇದ್ದ ಕಾರಣ, ಅವರೊಟ್ಟಿಗೆ ಸಣ್ಣ ಪುಟ್ಟ ವೇಷಗಳು ಮಾಡಿಕೊಂಡಿದ್ದ ಕಾರಣ ಇವತ್ತು ಧೈರ್ಯ, ಅದು ಯಾವ ಪಾತ್ರವನ್ನು ನಿಭಾಯಿಸಬಹುದು, ಹಾಳಾಗದ ರೀತಿಯಾಗಿ ಅದರ ಚೌಕಟ್ಟನ್ನು ಬಿಡದೆ ನಿರ್ವಹಿಸ್ತೇನೆ ಅಂತ ಈಗಲೂ ಅಭಿಮಾನ ಅಂತ ಹೇಳಲಿಕ್ಕೆ ಬರ್ತದೆ. ಹಾಗೆ ಮಾಡಿಕೊಂಡು ಬಂದೆ. ಮುಂದೆ ಇವರ ಅಮೃತ ಸೋಮೇಶ್ವರ ಅವರ ಪ್ರಸಂಗಗಳು ಬಂತು, ಬೇರೆ ಬೇರೆ ರೀತಿಯ ಪ್ರಸಂಗಗಳು. ಅದರಲ್ಲಿ ಧರ್ಮಸ್ಥಳ ಮೇಳದ ಕಲಾವಿದರು ಯಾರೆಲ್ಲ ಇದ್ದಾರೆ, ಆ ಕಲಾವಿದರಿಗೆ ಸೆಟ್ ಆಗುವ ರೀತಿಯಾಗಿ ಪೌರಾಣಿಕ ಪ್ರಸಂಗ ಸಿದ್ಧಗೊಳಿಸಿದವರು. ಒಳ್ಳೊಳ್ಳೆಯ ಪ್ರಸಂಗಗಳು. ಎಂಪೆಕಟೆ ರಾಮರಯ್ಯ ಅವರ ದೇವೇಂದ್ರ ಬರಲಿಕ್ಕೆ ಒಂದೇ, ಈ ವರ್ಷ ಒಂದು ದೇವೇಂದ್ರ ಇರ್ಬೋದು, ಬರುವ ವರ್ಷ ದೇವೇಂದ್ರ ಇರ್ಬೋದು. ಅದರಲ್ಲಿ ಭಿನ್ನತೆ. ದೇವೇಂದ್ರ ಒಬ್ಬನೇ, ಆದರೆ ಬೇರೆ ಬೇರೆ ರೀತಿಯ ಅವರ ಆ ಪಾತ್ರವನ್ನು ನಿರ್ವಹಿಸುವ ಕ್ರಮ, ಅದನ್ನೆಲ್ಲ ಬೇಕಾದಷ್ಟು ನೋಡಿದ ಅನುಭವ. ಈಗ ಕೆಲವು ಅಪೂರ್ವವಾಗಿ ಆ ದೇವೇಂದ್ರ ಪಾತ್ರ ಒಂದು ಸಲ ಬಂದರೆ ನೆನಪಾಗ್ತದೆ. ಅವರು ಆ ಪಾತ್ರವನ್ನು ಯಾವ ರೀತಿಯಾಗಿ ಚಿತ್ರಿಸಿದ್ದಾರೆ ಅದನ್ನೇ ಹಾಕುವ. ಈಗ ನನಗಿಂತ ನಂತರ ಈ ದೇವೇಂದ್ರ ಮಾಡುವ ನಮ್ಮಲ್ಲಿ ಪದ್ಮನಾಭ ಶೆಟ್ಟಿ ಅಂತ ಇದ್ದಾರೆ. ಅವರಿಗೆಲ್ಲ ಸಂದರ್ಭದಲ್ಲಿ ಅದನ್ನೇ ಹೇಳಿಕೊಂಡು ಅವರಿಗೆ ದೇವೇಂದ್ರ ಬಂದರೆ, ಇವತ್ತು ನಿಮ್ಮದಲ್ಲ ದೇವೇಂದ್ರ ನೋಡಿ, ಅದಕ್ಕೊಂದು ಪೀಠಿಗೆ ಹೀಗುಂಟದು ನೋಡಿತಾ ಇರಾಗಿ, ಬೆಟರ್, ಖುಷಿ ಅದು ಅಂತ ಅವರು ಒಪ್ಪಿದ್ದಾರೆ, ಅದನ್ನು ಹೇಳಿದ್ದಾರೆ. ಇತ್ತೀಚೆಗೆ ಇಲ್ಲೇ ಒಂದು ಗುರುಪುರದಲ್ಲಿ ಒಂದು ಪ್ರಸಂಗ, ಮಹಾಬ್ರಾಹ್ಮಣ ಪ್ರಸಂಗ ಬಂತು.
ಆ ಪ್ರಸಂಗದಲ್ಲಿ ಒಂದು ದೇವೇಂದ್ರ ಉಂಟು. ಅದರಲ್ಲಿ ಎಂಪೆಗಟ್ಟೆಯವರ ದೇವೇಂದ್ರನ ಸ್ವಗತ ಪೀಠಿಗೆ ಭಾರಿ ಚಂದ ಉಂಟು. ನನಗೆ ಅದು ಕಂಠಪಾಠ ಆಗಿದೆ. ನನ್ನದು ವಿಶ್ವಾಮಿತ್ರ. ದೇವೇಂದ್ರ ಅವರಿಗೆ ಬಂತು. ಕರೆದು ಹೇಳಿದೆ, ನೋಡಿ ಹೀಗೆ ಹೋಗುವ, ದೇವೇಂದ್ರ ಪೀಠಿಗೆ ಹೀಗೆ ಉಂಟು, ಅದು ಹೀಗೆ ಹೀಗೆ ಹೋಗಬೇಕು, ಅದು ನೋಡಿ ಹೇಗಾಗ್ತು ನೋಡ. ನಮಗೊಂದು ಅನುಭವ ಆದಾಗ ಆಯಿತು. ನಮ್ಮಲ್ಲಿ ಇದ್ದರೆ ಸಾಲದು, ಅದು ಅಭಿವ್ಯಕ್ತಿಗೊಳಿಸಿದಾಗ ನಮಗೆ ಅದು ಹೌದು ಅಂತ ಅನ್ನಿಸಿದರೆ ಗಟ್ಟಿ ಇಟ್ಕೊಳ್ಬೋದಲ್ಲ ಅಂತ. ಭಾರಿ ಚೆಂದ ಆಯಿತು ಅವರಿಗೆ ಭಾರಿ ಖುಷಿ ಆಯಿತು. ಈ ಬಗ್ಗೆ ಒಳ್ಳೆಯ ಒಂದು ಪ್ರದರ್ಶನ ಕೊಟ್ಟಿದ್ದೇವೆ ಅಂತ ನಮ್ಮ ಕಲಾವಿದರ ಮನಸ್ಸಿಗೆ ಅನ್ನಿಸಿದರೆ ಅದು ಪ್ರೇಕ್ಷಕರಿಗೆ, ಕಲಾಭಿಮಾನಿಗಳಿಗೆ ಬಹಳ ಹಿತ ಆಗ್ತದೆ, ಒಳ್ಳೆಯದಾಗಿದೆ ಅಂಥದ್ದನ್ನೆಲ್ಲ ನಾವು ನಿರ್ವಹಿಸಿಕೊಂಡು ಬಂದೆವು. ಹಾಗೆ ಇದೇ ರೀತಿಯಾಗಿ ಒಂದು ಸಂದರ್ಭದಲ್ಲಿ ಹೇಗೋ ಇದ್ದ ವಸಂತಗೌಡ ಹಳ್ಳಿಯಲ್ಲಿ ನಮ್ಮ ಊರಲ್ಲಿ ಇರುತ್ತಿದ್ದರೆ ನಮ್ಮ ಊರಿನ ಜನಗಳು ಅವರೊಂದಿಗೆ 10ರೊಟ್ಟಿಗೆ 11ರ ಹಾಗೆ ಯಾವನೋ ಏನೋ ಆಗಿ ಹೋಗ್ತಿದ್ದೆ ಅಷ್ಟೇ. ಹಾಗಂತ ಇಲ್ಲಿ ಧರ್ಮಸ್ಥಳ ಮೇಳದಲ್ಲಿ ನನಗೊಂದು ಕಲಾವಿದನಾಗಿ ತೊಡಗಿಸುವಲ್ಲಿ, ನನ್ನನ್ನು ಬೆಳೆಸುವಲ್ಲಿ ಪೂಜ್ಯ ಕಾವಂದರು ಕಾರಣ. ಅದೇ ರೀತಿಯಾಗಿ ಮೇಳದ ಯಜಮಾನರು ಹರ್ಷೇಂದ್ರ ಕುಮಾರರು ನನ್ನ ಬಗ್ಗೆ ಬಹಳಷ್ಟು ಅವರಿಗೆ ಪ್ರೀತಿ ಇದೆ. ಅವರಿಗೆ ಇವಾಗಲೂ ಅಷ್ಟೇ, ಯಾವ ಹೊತ್ತಿಗೆ ಹೋದರೂ ಒಂದು 5 ನಿಮಿಷ ಮಾತಾಡ್ತಾರೆ, ಸಮಸ್ಯೆಗಳೇನಿದ್ದರೆ ಕೇಳಿಕೊಡ್ತಾರೆ, ಆರೋಗ್ಯ ಹೇಗುಂಟು ಅಂತ ವಿಚಾರಿಸ್ತಾರೆ. ಒಳ್ಳೆ ರೀತಿಯಾಗಿ ಉಳಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರನ್ನು ಗೌರವಿಸುವ ಕ್ರಮ ನಮಗೆ ಗೊತ್ತಿದೆ. ಮೇಳದ ಶಿಸ್ತು ಹೇಗಿರಬೇಕು ಅದು ನಾವು ಪಾಲಿಸಿಕೊಂಡಿದ್ದೇವೆ. ಆದ್ದರಿಂದಲಾಗಿ ಸುದೀರ್ಘವಾಗಿ 50 ವರ್ಷಗಳನ್ನು ಒಂದೇ ಮೇಳದಲ್ಲಿ ಎಲ್ಲವನ್ನು ಕೂಡ ಸಮತಾಭಾವದಿಂದ ಸ್ವೀಕಾರ ಮಾಡಿಕೊಂಡು ನಿರ್ವಹಿಸೋದಕ್ಕೆ ಸಾಧ್ಯ ಆಯಿತು. ನಮ್ಮಿಂದ ಒಂದೆರಡು ತಪ್ಪುಗಳು ಅನ್ನಿಸಿದರೆ, ನಮ್ಮ ಯಜಮಾನರಿಗೆ ಅಸಮಾಧಾನ ಬಂದರೆ ಅವ್ರ ಮೇಳದಲ್ಲಿ ಉಳಿಸಿಕೊಳ್ತಾರಾ? ಹೌದು, ಖಂಡಿತ ಅಲ್ವೇ? ಅದಕ್ಕಾಗಿ ನಮಗೆ ಯಜಮಾನರ ಮನೋಸ್ಥಿತಿ ಹೇಗುಂಟು, ಹೇಗಿರಬೇಕು ಅನ್ನೋದು ಉಂಟು, ನಮ್ಗೆ ಗೊತ್ತಾಗ್ತದೆ. ಅದು ಹಾಗಿದ್ದರೆ ಅದಕ್ಕೆ ನಾವು, ನಮಗೆ ಅನ್ನದಾತರಾಗಿ ಅವರು ಇರುವಾಗ ಅದಕ್ಕೆ ನಾವು ಒಗ್ಗಿಕೊಂಡೇ ಹೋಗಬೇಕೆ ಹೊರತು ನಮ್ಮ ಖುಷಿ ಪ್ರಕಾರವಾಗಿ ಹೇಗೂ ಇರಲಿಕ್ಕೆ ಆಗುವುದಿಲ್ಲಲ್ಲ. ಆದ್ದರಿಂದ ಮೇಳ ಯಾವುದಾದ್ರೇನು, ಯಕ್ಷಗಾನ ಎಲ್ಲದರಲ್ಲಿಯೂ ಉಂಟು, ಬೇರೆ ಬೇರೆ ರೀತಿಯಲ್ಲಿ ಉಂಟು. ಒಂದರಲ್ಲೇ ಇದ್ದರೆ ಒಂದು ಸ್ಥಿತಪ್ರಜ್ಞತೆ ಸಾಕು ಅಂತ ಅನ್ನಿಸಿದೆ. ಇನ್ನು ಕೂಡ ನಮ್ಮ ತೀರ್ಮಾನ ಹಾಗೆ. ಇದೇ ರೀತಿಯಾಗಿ ಯಕ್ಷಗಾನದಲ್ಲಿ ಇಷ್ಟು ವರ್ಷ ದುಡಿದಿದ್ದೇನೆ. ಇನ್ನು ಎಷ್ಟು ಸಮಯದವರೆಗೆ ಆ ದೇವರು ನಮ್ಮನ್ನು ದುಡಿಸಿಕೊಳ್ತಾನಂತ ಗೊತ್ತಿಲ್ಲ. ಅಂತೂ ದೋಣಿ ಹಿಡಿದಿದ್ದೇನೆ, ದಡ ಮುಟ್ಲಿಕ್ಕೆ ಹೆಚ್ಚು ದೂರ ಇಲ್ಲ, ಕೂಡಿದರೆ ಇದರಲ್ಲೇ ಮುಂದುವರಿಯೋದು ಹೊರತು ಮತ್ತೊಂದು ದೋಣಿಯನ್ನು ಅವಲಂಬಿಸಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ. ಮತ್ತು ನಮ್ಮ ಏಜ್ ಆಯ್ತಲ್ಲ, ಇನ್ನು ಆ ತೀರ್ಮಾನಗಳು ಒಳ್ಳೆಯದಲ್ಲ, ಅಲ್ವೇ? ಸರ್, ಈ ನಡುವೆ ಏನು ಅಂತ ಹೇಳಿದ್ರೆ, ನೀವು ಅಲ್ಲಿ 2 ಕಲಾವಿದರು ಧರ್ಮಸ್ಥಳ ಮೇಳಕ್ಕೆ ಆಯ್ಕೆ ಆಗ್ತೀರಾ. ಹೌದು. ಈ ನಡುವೆ ನಿಮ್ಮ ಒಂದು ತಂದೆ ತಾಯಿಯ ಒಪ್ಪಿಗೆ ಇತ್ತ ನೀವು ಒಂದು ಮೇಳಕ್ಕೆ ಹೋಗುವಂಥದ್ದು? ತಂದೆ ತಾಯಿಯವರಿಗೆ ಆವಾಗ ತುಂಬ ಬೇಸರ ಆಯಿತು. ಯಾಕಾಗಿ? ಮೇಳಕ್ಕೆ ಹೋದ ಇದು ಹುಡುಗ ಮತ್ತೆ 6 ತಿಂಗಳವರೆಗೆ ಮನೆಗೆ ಬರಲಿಕ್ಕೆ ಸಮಸ್ಯೆ. ಯಾಕಂದರೆ ಈಗಿನ ಹಾಗೆ ಯಾವ ಮಾಧ್ಯಮಗಳು ಇಲ್ಲ. ಲೆಟರ್ಡ್ ಮಾಡಬೇಕು, ಕಾಗದ, ನಾನು ಚೆನ್ನಾಗಿದ್ದೇನೆ, ಎಲ್ಲಿದ್ದು ಒಂದು 15 ದಿವಸದ ಕ್ಯಾಂಪ್ ನೋಡಿ ಅಲ್ಲಿ ಅವರದ್ದು ಕೇರ್ ಆಫ್ ಹೆಸರು ಕೊಟ್ಟು ಒಂದು ನಾನು ಚೆನ್ನಾಗಿದ್ದೇನೆ ಹೀಗೆಲ್ಲ ಒಂದು ಕಾಗದ ಬರೆದು ಹಾಕುವುದು. ಅದು ಅವರಿಗೆ ಮುಟ್ಟುವಾಗ 4-5 ದಿವಸ, ಮತ್ತು ಅಲ್ಲಿಂದ ಅವರದ್ದು ಕಾಗದ ಬರೆಯುವುದು, ಅಲ್ಲಿಗೆ ಮುಟ್ಟುತ್ತದೆ. ಇಲ್ಲಿಗೆ ಒಂದು ನಾವು ಮುಟ್ಟಿರ್ತೇವೆ, ಇಲ್ಲ ಇದ್ರೆ ಮುಂದಿನ ಕ್ಯಾಂಪಿಗೆ ಅವ್ರು ತಂದು ಕೊಡಬೇಕು. ಹೀಗೆಲ್ಲಿದ್ದದ್ದು. ಅಷ್ಟು ದಿವಸ ಬಂದು ಹೋಗ್ಲಿಕ್ಕಿಲ್ಲ. ಉಜಿರೆಯಲ್ಲಿ ಅಲ್ಲೇ ಒಂದು ಆಟ ಆಗ್ತಿತ್ತು. ಆವಾಗ ಮನೆಯಿಂದ ತಂದೆ ತಾಯಿ ತಮ್ಮಂದಿರು ಎಲ್ಲ ಒಂದು ಸಲ ಬಂದು ನನ್ನ ಹತ್ರ ಮಾತಾಡಿ ಒಂದು ಸಲ ಎಲ್ಲರ ಮುಖ ನೋಡಿ ಅವರು ಯಕ್ಷಗಾನ ನೋಡಿ ಹೋಗ್ತಿದ್ರು ಅಷ್ಟೇ. ಹಾಗೆ ಮನೆಗೆ ಹೋಗಿ ಬರಲಿಕ್ಕೆಲ್ಲ ವ್ಯವಸ್ಥೆಗಳು ಇಲ್ಲಲ್ಲ, ವಾಹನಗಳೆಲ್ಲ ಇಲ್ಲ. ಹಾಗಾಗಿ ಭಾರಿ ಕಷ್ಟ ಆಗ್ತಿತ್ತು. ಹಾಗಾಗಿ ಮನೆಯವರಿಗೆ ಭಾರಿ ಬೇಸರ ಆಗ್ತಿತ್ತು. ಯಾಕಂದರೆ ತಿರುಗಾಟದ ಸಮಯದಲ್ಲಿ ನಾನು ಮೇಳದ ಬದ್ಧತೆಗೂ ಒಪ್ಪಿಕೊಂಡಿದ್ದ ಕಾರಣ ನಾವು ನಿಜವಾಗಿ ಮನೆಯಲ್ಲಿ ಇದು ನಾನ್ ವೆಜ್ ಊಟ ಮಾಡ್ತೇವೆ. ಮೇಳದಲ್ಲಿ ಬಂದಾಗ ಆ ನಾನ್ ವೆಜ್ಜನ್ನು ಬಿಟ್ಟಿದ್ದೆ ನಾನು. ಯಾಕಂದರೆ ಗಣಪತಿ ದೇವರ ಚಾಕರಿ ಮಾಡಲಿಕ್ಕೆ ಸೇವೆ ಉಂಟು. ಆ ಪಾತ್ರ ತೊಳೆಯುವುದು, ದೇವರಿಗೆ ಆರತಿಗೆ ಬತ್ತಿ ಹಾಕೋದು, ಪಂಚಗಜ ಮಾಡೋದು, ಪಂಚಗಜ ಮಾಡಲಿಕ್ಕೆಲ್ಲ ಬೆಲ್ಲ ಗುದ್ದು ಕೊಡುವುದು, ಕಬ್ಬು ಕತ್ತರಿಸಿ ಕೊಡುವುದು, ಇದೆಲ್ಲ ಮಾಡಿಸ್ತಿದ್ರು. ಅಷ್ಟು ನಾವು ಬದ್ಧರಾಗಿರುವಾಗ ಸ್ವಲ್ಪ ನಮ್ಮತನವನ್ನು ನಾವು ಉಳಿಸಿಕೊಳ್ಬೇಕಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ಕ್ರಮದಂತೆ ಇದ್ದೆ.
ಒಂದು ವೇಳೆ ಅಕಸ್ಮಾತ್ ಒಂದು ಏನೋ ಒಂದು ರಜೆ ಮಾಡಿ ಹೋದರೆ, ರಜೆ ಇಲ್ಲ, ಒಂದು ಹೋದರೆ ಏನೋ ನಾನ್ ವೆಜ್ ಊಟ ಮಾಡಿದರೆ ವಾಂತಿ ಬರ್ತಿತ್ತು. ಅದೇ ಗೊತ್ತಾಗಿದೆ ನಮಗೆ. ಹಾಗಾಗಿ ಮತ್ತು ನಾನು ಕೆಲವು ವರ್ಷದ ಮಟ್ಟಿಗೆ ಆ ಸೇವೆಯನ್ನು ಮಾಡಿಕೊಂಡಿರುವಲ್ಲಿವರೆಗೆ ಅದನ್ನು ಕಂಪ್ಲೀಟ್ ಬಿಡ್ತಿದ್ದೆ ತಿರುಗಾಟ ಟೈಮಲ್ಲಿ. ಹೀಗೆ ತಂದೆಯವರಿಗೆಲ್ಲ ಬಹಳ ಬೇಜಾರಾಗ್ತಿತ್ತು, ಎಂತ ಮಾಡೋದು. ಆದರೂ ಕೂಡ 3 ವರ್ಷದಲ್ಲಿ ಮೇಳದಲ್ಲಿ ಆವಾಗಿನ ಸಂದರ್ಭದಲ್ಲಿ ನಮಗೆ ಸಂಬಳ ಇಲ್ಲ, ಸಂಬಳ ಅಂತ ಏನಿಲ್ಲ. ಆಗ ಮೇಳದಲ್ಲಿ ದಿನ ಹೋಗ್ತಿತ್ತು ಅಷ್ಟೇ. ದೇವರಿಗೆ ಪೂಜೆ ಮಾಡುವಂತಹ ಒಬ್ಬರು ರಾಮದಾಸ ಭಟ್ರು ಅಂತ ಇದ್ದರು. ಅವರಿಗೆ ದಕ್ಷಿಣೆಗೆ ಆಗ ಈಗಿನ ಹಾಗೆ ಜನ ಎಲ್ಲ ಬರುತ್ತಿರಲಿಲ್ಲ. ಟಿಕೆಟ್ ನಾಟ ಕೆಲವು ಜನ ಎಲ್ಲ ಬರ್ತಿದ್ರು. ಬಂದರೆ ಅಲ್ಲಿ 1 ಪೈಸೆ 2 ಪೈಸೆ 3 ಪೈಸೆ ಈ ಪಾವರಿಗಳನ್ನು ಬಿಡುತ್ತಿದ್ರು ಎಲೆಯಲ್ಲಿ. ಅದು ಈ ದೇವರ ಪಾತ್ರ ತೊಳೆಯುವ ನಮಗಿಬ್ಬರಿಗೆ ಒಂದು 75 ಪೈಸೆ 1 ರೂಪಾಯಿ ಒಳಗೆ ಆಗ್ತಿತ್ತು. ಹೀಗೆಲ್ಲ ಆವಾಗ 3 ಇಡ್ಲಿ 1 ಚಾಯಕ್ಕೆ 75 ಪೈಸೆ ದರ. ಹಾಗೆ ಅಷ್ಟು ತಿಂದರೆ ಸಾಕಾಗ್ತಿತ್ತು. ಸರ್, ನಿಮಗೆ ಧರ್ಮಸ್ಥಳ ಮೇಳದಲ್ಲಿ ಪಡ್ರೆ ಚಂದ್ರು ಅವರು ಗುರುಗಳಾಗಿ ಸಿಕ್ಕವರು, ಅವರ ಶಿಷ್ಯತ್ವದ ಅನುಭವ ಹೇಗಿತ್ತು ಸರ್? ಅವರ ಒಂದು ಒಡನಾಟ, ಅವರ ಒಂದು ಕಲ್ತಂತ ಒಂದು ಅನುಭವ ಹೇಗಿತ್ತು? ಒಳ್ಳೆ ಸಾತ್ವಿಕ ಜನ ಅವರು. ನಾವೆಲ್ಲ ಮಕ್ಕಳು ಹೇಳುವಾಗ ಸ್ವಲ್ಪ ತಡ ಆದರೂ ಅವರೇ ಬೆಳಿಗ್ಗೆ ಬೇಗನೆ ಎದ್ದು ಹೇಳಿ ಕಲೀರಿ, ಏನಾದರೂ ಪ್ರಯತ್ನ ಮಾಡಿ ಬಂದಿದ್ದೀರಲ್ಲ ಅಂತ ಹೇಳುವುದು. ಅವರೋಗಿ ಅವರ ಇದೆಲ್ಲ ಚಹಾ ಎಲ್ಲ ಕುಡಿದು ಎಲ್ಲ ತಯಾರು ಮಾಡಿ ಅವರು ಬಂದು ಕೂತ್ಕೊಳ್ಳೋದು. ಮಕ್ಕಳನ್ನ ಕರೆಯೋದು, ಏನು ಬರಲಿಕ್ಕೆ ಆಗಲಿಲ್ವೋ ಅಲ್ಲಿ ಹೇಳಿಕೊಡ್ಬೇಕಮ್ಮ, ಯಾವ ಜೋರು ಮಾಡಲಿಕ್ಕೂ ಇಲ್ಲ, ಪ್ರಯತ್ನ ಮಾಡಿ ಬರ್ತದೆ. ಅವರ ತಾಳ ಹಾಕಿ ಒಳ್ಳೆ ರೀತಿಯಾಗಿ ನೋಡಿಕೊಂಡಿದ್ದಾರೆ. ಮತ್ತು ಅವ್ರದ್ದು ಕೆಲವು ಮಾರ್ಗದರ್ಶನಗಳು. ಊಟಕ್ಕೆ ಅಲ್ಲಿ ಅನ್ನಪೂರ್ಣಕ್ಕೆ ಹೋಗುವಾಗ ಈ ದಾರಿಯಲ್ಲೇ ಹೋಗಿ, ಒಟ್ಟು ಪೇಟೆಯಲ್ಲಿ ಜನಜಂಗುಳಿಯಲ್ಲಿ ಎಲ್ಲ ಹೋಗಬೇಡಿ, ಹಿಂದುಗಡೆಯಿಂದ ಹೋಗಿ ಸೀದಾ ಹೋಗಿ ಊಟ ಮಾಡಿಕೊಂಡು ನೇರ ಇಲ್ಲಿ ಬರಬೇಕು, ಅಲ್ಲಿ ಹೋಗಬಾರ್ದು. ಮತ್ತು ಅದಕ್ಕೆ ಓದಲಿಕ್ಕೆ ಎಲ್ಲ ಉಂಟು. ಪ್ರತಿ ದಿವಸ ಒಂದೊಂದು ಅಧ್ಯಾಯ ಪುಸ್ತಕ ಓದಬೇಕು ಪ್ರತಿಯೊಬ್ಬರು. ಅದಕ್ಕಂತಲೇ ಒಂದು ಸಮಯ ಉಂಟು. ಸಂಜೆ ಹೊತ್ತಿಗೆ ಭಜನೆ ಉಂಟು. ಅದರಲ್ಲಿ ಗುರುಗಳು ಇದ್ದುಕೊಂಡು ಅವರು ಪದ್ಯ ಹೇಳೋದು, ನಾವು ತಾಳ ಹಾಕಿ ನಾವು ಯಕ್ಷಗಾನದ ತಾಳವನ್ನು ಹಾಕೋದು, ಅದನ್ನೇ ತಾಳ ಹಾಕಿಕೊಂಡು ಭಜನೆ ಹೇಳೋದು. ಅದೆಲ್ಲ ಒಳ್ಳೆ ರೀತಿಯಾಗಿ 6 ತಿಂಗಳ ತಿರುಗಾಟ. ನಾನು ಮಾತ್ರ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ 4-5 ವರ್ಷ ಮಳೆಗಾಲದಲ್ಲಿ ಹೋಗ್ತಿದ್ದೆ ನಾನು ಸ್ಟಡಿ ಮಾಡಲಿಕ್ಕೆ. ಅಂದರೆ ಮೇಳ ಮುಗಿದ ಕೂಡಲೇ ಜನಗಳು ಹೇಳ್ತಿದ್ರು, ನೀನು ಮನೆಯಲ್ಲಿ ಮಳೆಗಾಲ ಎಂತ ಮಾಡ್ತಿದ್ದೀನು, ಸ್ವಲ್ಪ ನಿನ್ನ ನಾಟ್ಯ ಎಲ್ಲ ತಿದ್ದಲಿಕ್ಕೆಲ್ಲ ಇದ್ದರೆ ನಮ್ಮ ಕೇಂದ್ರದಲ್ಲಿ ಕರಿಬೋದಲ್ಲ ಅಂತ ಹೇಳಿದ್ರು. ಆದ್ದರಿಂದಲಾಗಿ ಪಡ್ರೆ ಚಂದುನವರು ನಮಗೆ ಗುರುಗಳು. ಆಮೇಲೆ ಗೋವಿಂದ ಭಟ್ರು ಇರುವಾಗಲೂ ನಾನು ತರಬೇತಿ ಕೇಂದ್ರಕ್ಕೆ 1-2 ತಿಂಗಳು ಹೋಗ್ತಿದ್ದೆ. ಹಾಗೆ ಆಸಕ್ತಿ ಬಿಡಲಿಲ್ಲ. ಪ್ರಯತ್ನ ಪಟ್ಟೆ. ಯಕ್ಷಗಾನದಲ್ಲಿ ಎಲ್ಲ ರೀತಿಯ ವೇಷಗಳು ಸರಳ ಮಾಡಿದ್ದೇನೆ. ನಯನಕುಮಾರು ಹಾಸ್ಯಗಾರರಾಗಿರುವಂತಹ ವೇಳೆಯಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಹಾಸ್ಯ ಪಾತ್ರಗಳನ್ನು ಮಾಡಿಕೊಂಡು ಬಂದೆ. ಯಾಕಂದರೆ ಅವರಿಗೆ ರಜೆ ಎಲ್ಲ ಇದ್ದರೆ ಮತ್ತು ಆರೋಗ್ಯ ಸಮಸ್ಯೆ ಇದ್ದರೆ ಅವಾಗೆಲ್ಲ ನಾನು ಹಾಸ್ಯ ಮಾಡಿಕೊಂಡಿದ್ದೆ. ಹಾಗೆ ಯಕ್ಷಗಾನದಲ್ಲಿ ಈಗ ಮುಮ್ಮೇಳ ಮತ್ತು ಹಿಮ್ಮೇಳ ಇರುವಂತದ್ದು, ಈ ಒಂದು ಹಿಮ್ಮೇಳದ ಆಸಕ್ತಿ ಏನಾದರೂ ಬಂದಿತ್ತ ನಮಗೆ? ಆರಂಭದಲ್ಲಿ ಇತ್ತು, ಹಿಮ್ಮೇಳವನ್ನು ಕಲಿಬೇಕು. ನಿಜವಾಗಿ ನಾನು ಹೇಳುವುದಿದ್ರೆ, ನಾವೆಲ್ಲ ಕಲಾವಿದರಲ್ಲ, ವೇಷಧಾರಿಗಳು. ಕಲಾವಿದ ಅಂತ ಹೇಳಿದರೆ ಅವರ ಪರಿಪೂರ್ಣವಾದ ಕಲೆಯನ್ನು ಅಧ್ಯಯನ ಮಾಡಿರಬೇಕು ಅವನಿಗೆ. ಮೊದಲಿನ ಕಲಾವಿದರು ಹಾಗೆ. ಈಗ ಕಡಬ ಶಾಂತಪ್ಪನವರು ಸಂಗೀತ ಹೇಳ್ತಿದ್ರು, ಅವರಿಗೆ ಸಂಗೀತ ಗೊತ್ತಿತ್ತು, ಅವರಿಗೆ ವೇಷ ಮಾಡ್ತಿದ್ರು. ಅದೇ ರೀತಿಯಾಗಿ ಹೆಚ್ಚಿನ ಕಲಾವಿದರಿಗೆಲ್ಲ ಹಿಮ್ಮೇಳ ಚೆಂಡೆ ಮೊದಲೇ ಬರಸಲಿಕ್ಕೆ ಗೊತ್ತಿತ್ತು, ಹೀಗೆಲ್ಲ ಮಾಡ್ತಿದ್ರು. ಈಗ ಹಾಗಲ್ಲ. ಈಗ ಪ್ರತಿಯೊಬ್ಬರಿಗೂ ಅಷ್ಟೇ, ವೇಷ ಬಿಟ್ಟರೆ ವೇಷ ಮಾತ್ರ, ಉಳಿದದು ಹಿಮ್ಮೇಳದ ಸಂಗತಿ ಗೊತ್ತಿಲ್ಲ. ಹಿಮ್ಮೇಳ ಮುಮ್ಮೇಳ ಕರೆಕ್ಟ್ ಸಮಗ್ರವಾಗಿ ತಿಳಿದವರು ಪರಿಪೂರ್ಣ ಕಲಾವಿದವ, ಅವನು ಒಪ್ಪಬಹುದು. ಹಾಗೆ ಹಿಮ್ಮೇಳ ಅಭ್ಯಾಸ ಮಾಡ್ತಿದ್ರೆ ಮತ್ತೂ ಒಳ್ಳೆದಾಗ್ತಿತ್ತು. ಅದು ಗೊತ್ತಿದ್ದರೆ ಕಲಾವಿದ ಈ ಮುಮ್ಮೇಳದವನಿಗೆ ಅವನಿಗೆ ಬಹಳಷ್ಟು ಅದು ಸಪೋರ್ಟ್. ಅದು ಯಾಕಂದರೆ ನಾವು ಅರ್ಥ ಹೇಳುವಾಗ ಶ್ರುತಿಜ್ಞಾನ ಬೇಕು. ಈ ಶ್ರುತಿಜ್ಞಾನಗಳು ಬರುವುದೇ ಸಂಗೀತದ ಮೂಲಕವಾಗಿ. ಅದು ಆದ್ದರಿಂದಲಾಗಿ ಹಿಮ್ಮೇಳವನ್ನು ಸ್ವಲ್ಪ ನಾವು ಅಧ್ಯಯನ ಮಾಡಿಕೊಂಡಿದ್ದರೆ ಸಲೀಸಾಗಿ ಬರ್ತದೆ. ಹೌದು. ನೀವು ಮೇಳದಲ್ಲಿ ಮೊದಲು ಯಾವ ಪಾತ್ರವನ್ನು ಮಾಡಿದ್ರಿ ಸರ್? ಆರಂಭದಲ್ಲೇ ಅದೇ ನಿತ್ಯ ವೇಷ ಮಾಡಿದ್ದು, ಆಮೇಲೆ ತ್ರಿವೇಷ, ಪೀಠಿಕೆ ತ್ರಿವೇಷ. ಯಾವೇ ಕಲಾವಿದನಿಗೆ ಆಗಿದ್ರು ಕೂಡ ಬಾಲಗೋಪಾಲ ಪಾತ್ರದಿಂದ ಸ್ಟಾರ್ಟ್ ಆಗ್ತದೆ. ಹೌದು 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 ಹೌದು. ಅದು ನಾವು ಸಣ್ಣವರಾಗಿದ್ದ ಕಾರಣ
ಆವಾಗಲೇ ಪ್ರೌಢರಾಗಿರುತ್ತಿದ್ದರೆ, ಈಗ ಒಂದು 25 ವರ್ಷದ ಮೇಲೆಲ್ಲ ಆಗಿರುತ್ತಿದ್ದರೆ ಅವರೆಲ್ಲ ಈ ಬಾಲಗೋಪಾಲ ಪಾತ್ರ ಮಾಡಲಿಕ್ಕೆ ಆಗಲ್ಲ. ಅವಂಥವ್ರು ಬರುವವರೆಲ್ಲ PT ವೇಷಕ್ಕೋ ಕಿರೀಟ ವೇಷಗಳು ರೆಡಿಯಾಗಿಯೇ ಬರ್ತಿದ್ರು ಅವರು. ನಾವು ಹಾಗಲ್ಲ, ನಾನು ಆವಾಗಲೇ ಸಣ್ಣವ ಇದ್ದ ಕಾರಣ ಬಾಲಗೋಪಾಲದಿಂದಲೇ ತೊಡಗಿಸಿಕೊಂಡೆ. ಆಮೇಲೆ ಬೆಳೆಯುತ್ತಾ ಪುಂಡು ವೇಷಧಾರಿ ಅದೇ ಶ್ರೀಧರ ಭಂಡಾರಿ ಅವರು, ಪುತ್ತೂರು ಶ್ರೀಧರ ಭಂಡಾರಿ ಅವರಿರುವ ಹೊತ್ತಿನಲ್ಲಿ ಅವರ ಜೊತೆಯಾಗಿ ಎಷ್ಟೋ ವರ್ಷ ಅವರು ಈ ಮೇಳ ಬಿಟ್ಟು ಬೇರೆ ಪುತ್ತೂರು ಮೇಳ ಮಾಡಿದ ಸಂದರ್ಭದಲ್ಲಿ ನಾನು ಪೂರ್ಣ ಪುಂಡು ವೇಷ ದಾನ ಮಾಡಿಕೊಂಡಿದ್ದೆ. ಅದಕ್ಕೆಲ್ಲ ಉಬರಡ್ಕೋಮಿ ಶೆಟ್ಟರು ಇವರೆಲ್ಲ ಇರುವ ಸಮಯದಲ್ಲಿ ನಮ್ಮನ್ನೇ ಮಾಡಿಸಿದ್ದಾರೆ. ಈ ಅಭಿಮನ್ಯು ಅಂತ ಹೇಳುವ ಪಾತ್ರ ಬಹಳಷ್ಟು ಅವನ ಹತ್ರ ಎಂಥದ್ದು ಇಂಗ್ಲೀಷಲ್ಲಿ ಕೆಪಾಸಿಟಿ ಅಂತ ಹೇಳ್ತಾರೆ, ಅಷ್ಟು ಸುಲಭದಲ್ಲಿ ಸಾಕಾಗೋದು ಅದು. ಅವ ಸಮರ್ಥನಾಗಿರಬೇಕು, ಸ್ವಲ್ಪ ತ್ರಾಣ ಬೇಕು ಅವನಿಗೆ ದೇಹದಲ್ಲಿ. ಒಟ್ಟು ಅಲ್ಲಿಯವರೆಗೆ ಆರಂಭದಿಂದ ಕೊನೆಯವರೆಗೆ ಆ ವೇಷ ಸಾಯುವಲ್ಲಿಯವರೆಗೆ ರಂಗದಿಂದ ವಿಮುಖನಾಗಲಿಕ್ಕಿಲ್ಲ. ಆ ಪಾತ್ರ, ಕೆಲವು ಪಾತ್ರಗಳು ಸುರಿಗೆ ಒಂದು ಅರ್ಧ ಗಂಟೆ ಹೋಗಿ 1 ಗಂಟೆ ಬಿಟ್ಟು ಮತ್ತೆ ಹೋಗುವಂಥದ್ದು ಇರ್ತದೆ, ಸ್ವಲ್ಪ ಮಧ್ಯದಲ್ಲಿ ವಿರಾಮ ಸಿಗ್ತದೆ. ಈ ಪಾತ್ರಕ್ಕೆ ಹಾಗಿಲ್ಲ, ಅಂಥದ್ದೆಲ್ಲ ನಿರ್ವಹಿಸಬೇಕಾದ್ರೆ ಸ್ವಲ್ಪ ಕಷ್ಟ. ಈಗೆಲ್ಲ 1, 2 ಮಾಡ್ತಾರೆ, 2, 3 ಆಗ್ತದೆ. ಈಗ ಒಂದು ಅಭಿಮನ್ಯುವನ್ನು ಮೊದಲು ಒಬ್ಬನೇ ಮಾಡಬೇಕು, ಅಭಿಮನ್ಯು ಮಾಡಿ ಮತ್ತು ಅಶ್ವತ್ಥಾಮ ಮಾಡಬೇಕು ಗದಾಯುದ್ಧಕ್ಕೆ, ಅವನೇ ಮಾಡಬೇಕು. ಅದು ಕಂಡೀಷನ್ ಇದ್ದದ್ದು ಮೊದಲ ಹಾಗೆ. ನಿಮಗೆ ಅಂತಹ ಪಾತ್ರಗಳು ಯಾವ ರೀತಿಯಾದಂಥ ಒಂದು ಪಾಠವನ್ನು ಕಲಿಸಿತು ಸರ್? ಒಳ್ಳೆ ರೀತಿಯಾಗಿ ಅಂಥ ಪಾತ್ರಗಳು ಮಾಡಿದ ಮೇಲೆ ಧೈರ್ಯ ಬಂತು ನಮಗೆ. ಮತ್ತು ನಾನೆಂತ ಹೇಳಿದ್ರೆ, ಮಾಮೂಲಿಯಾಗಿ ಯಾರೋ ಒಂದು ಅಭಿಮನ್ಯು ಪಾತ್ರಕ್ಕೆ ನಿಜವಾದ ಅರ್ಥವನ್ನು ಹೀಗೆ ಹೇಳಿಕೊಂಡಿದ್ದ ಅಂತ ಹೇಳಿದರೆ ನಾನು ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡೇ ಹೇಳಿಕೊಂಡು ಹೋಗೋದು. ಅದು ಕೂಡ ಇವತ್ತು ಅಭಿಮನ್ಯು ಮಾಡಿದರೆ ನಾಳೆ ಅದನ್ನೇ ಹೇಳ್ತೇನೆ ಅಂತ ನನಗೆ ಧೈರ್ಯ ಇಲ್ಲ, ನಾಳೆ ಬೇರೆ ರೀತಿ ಹೇಳ್ತೇನೆ. ಹಾಗಂತ ಅದನ್ನು ಬಿಟ್ಟಲ್ಲ, ಒಟ್ಟು ಅದರ ಅಧ್ಯಯನ ಮಾಡಬೇಕು. ಹೌದು, ಮಾಮೂಲಿಯಾಗಿ ಹಿಂದಿನವರು ಯಾರು ಹೇಳಿಕೊಡು ಅದನ್ನೇ ಬಾಯಿಪಾಠ ಮಾಡಿಕೊಂಡು ಅಷ್ಟರಲ್ಲೇ ಹೋಗುವುದಲ್ಲ. ಅದರ ಒಳಗೆ ನಾವು ಸಂಚರಿಸುವ ಕೆಲವು ವಿಷಯ ಸಿಗ್ತದೆ, ಅಂಥದ್ದನ್ನು ನಾವು ಹೆಕ್ಕಿಕೊಂಡರೆ ಅದು ಪ್ರಯೋಜನ ಆಗ್ತದೆ. ಮಾಹಿತಿ ಅನ್ನುವಂಥದ್ದು ಎಲ್ಲಿಂದ ತಾವು ಇದು ಮಾಡ್ತಾ ಇದ್ರಿ? ಮಾಹಿತಿ ಅನ್ನುವುದು ನಮ್ಮ ಹಿರಿಯ ಕಲಾವಿದರಲ್ಲಿ ಮಾಡುವಾಗಲೇ ಗೊತ್ತಾಗ್ತದೆ. ಅದರಲ್ಲಿ ಅವರು ಅಲ್ಲಿ ಅರ್ಥಗಳು ಮಾತಾಡುವಾಗ, ಎಡೆಯಲ್ಲಿ ಯಾವುದೋ ವಿಷಯಗಳು ಮಾತಾಡುವಾಗ ಅದನ್ನು ಇಂಥದ್ದು ಹಾಕಬಹುದು ಅಂತ ನಮಗೆ ಅನ್ನಿಸ್ತದೆ. ಅವರು ಸಂಭಾಷಣೆ ಮಾಡುವಾಗ ಅಲ್ಲಿಗೆ ಕೆಲವು ವಿಷಯಗಳನ್ನು ಹೀಗೆ ಹಾಕ್ಬೋದು, ನೋಡ್ತಾ ಕೇಳ್ತಾ ಇದ್ದರೆ ಮಾತ್ರ ಗೊತ್ತಾಗೋದು. ಇಲ್ಲ ಆ ಕಡೆ ಗಮನ ಕೊಡದೇ ಇದ್ದರೆ ಅದೆಲ್ಲ ನಮಗೆ ಅರಿವಿಗೆ ಬರುವುದಿಲ್ಲ. ಹಾಗೆ 50 ವರ್ಷಗಳ ಪಯಣ ತಮ್ಮದು. ಹಾಗಿರುವಾಗ ಈ ಒಂದು 50 ವರ್ಷಗಳ ಪಯಣದಲ್ಲಿ ನೆನಪಾಗುವಂಥ ಯಾವುದಾದ್ರೂ ಒಂದು ದಿನ ಅಂತ ಇದ್ರೆ ಸರ್? ಖಂಡಿತ ಇದೆ. ಯಾಕಂದರೆ ಕರ್ತೋಕ ಮಂಜುನಾಥ ಭಾಗವತರು ಇರುವಾಗ ಒಳ್ಳೆ ರೀತಿಯಾಗಿ ಅವರು ಒಂಥರ ಸಿಟ್ಟಿನ ಮನುಷ್ಯ ಭಾಗವತರು. ಹಾಗಂತ ಅವರ ಹೃದಯ ಶ್ರೀಮಂತಿಗೆ ಒಳ್ಳೆಯದೇ, ಮನಸ್ಸು ಒಳ್ಳೆಯದೇ. ಅವರಿಗೆ ಬಿಸಿಯಾಗುವುದು ಬಾರಿ ಪಕ್ಕ. ಒಂದು ಸಲ ಏನಾಯಿತು ಅಂತ ಹೇಳಿದ್ರೆ, ಸಾಮ್ರಾಟ್ ನಹುಷೇಂದ್ರ ಪ್ರಸಂಗ ಇತ್ತು. ಅದರಲ್ಲಿ ನಾನು ಮತ್ತು ತಾರನಾಥ ಬಲ್ಯಾಯ ವರ್ಕಾಡಿಯವರು ಆವಾಗ ಮೇಳದಲ್ಲಿದ್ದಾರೆ. ನಮಗೆ 2 ವೇಷಗಳನ್ನು ಒಂದು ದಿವಸ ಅವರು ಮಾಡಬೇಕು, ಒಂದು ದಿವಸ ನಾನು ಮಾಡಬೇಕು ಅಂತ ನಡೀತಾ ಇದ್ದ ಹಾಗೆ ಕೊನೆಗೆ ಆಗುವಾಗ ಹಾಗೆ ಬದಲಾವಣೆ ಕೊಟ್ಟರು. ನನಗೆ ಯಾಕೋ ಸರಿಯಾಗಿ ಕಾಣಲಿಲ್ಲ. ನನಗೆ ಒಂದು ಪುಂಡು ವೇಷ ಮಾಡಲಿಕ್ಕೆ ಹೇಳಿದವರು ಒಬ್ಬರೇ. ಒಂದು ಸಾಧಾರಣ ಸುಧರ್ಣ ಅರ್ಜುನ ಇದ್ದ ಹಾಗೆ ಒಂದು ಕುದುರೆಯನ್ನು ಕಟ್ಟಿ ಹಾಕು, ಒಂದು ರಾಜನ ಪಾತ್ರ, ನೀನು ಪಕಡಿ ವೇಷ ಮಾಡು ಅಂತ ಭಾಗವತರು ಹೇಳಿದ್ದಾರೆ. ಮಾಡಿದ್ದೇನೆ, ಒಳ್ಳೆ ರೀತಿಯಾಗಿ ನಿರ್ವಹಿಸಿದ್ದೇನೆ. ಮುಂದಕ್ಕೆ ಅದನ್ನು ನೀವು ಬದಲಾಯಿಸಿಕೊಳ್ಬೇಕು ಅಂತ ಹೀಗೆ ಬಂತು. ಅದು ನನಗೆ ಸಮಾಧಾನ ಆಗಲಿಲ್ಲ. ನಾನು ಹೇಳಿದೆ, ಇದು ಆ ಪಾತ್ರ ನಾನೇ ಮಾಡುವುದು. ಯಾರು ರಜೆಯಲ್ಲಿದ್ದರೆ ಬದಲಾವಣೆ ಮಾಡಿ, ತೊಂದರೆ ಇಲ್ಲ. ಇವತ್ತು ಯಾರು ರಜೆಯಲ್ಲಿ ಇಲ್ಲಲ್ಲ, ಅದು ಕುಣಿಲಿಕ್ಕೆ ಉಂಟು. ನಾವು ಕುಣಿಯುವ ಒಂದು ಹುಮ್ಮಸ್ಸು ಅದಕ್ಕೆ ಬೇಕಾಗಿ. ಅದು ಭಾಗವತರು ಸ್ವಲ್ಪ ಅವರು ಸೀರಿಯಸ್ ಆದರು. ಭಾಗವತರು ಹೇಳಿದಾಗ ಆಗಬೇಕು, ನೀನು ಯಾರು ಬರ್ದಾಗೆ ಮಾಡು, ಹಾಗೆ ಹಿಂಗೆಲ್ಲ ಜೋರು ಮಾಡಿದರು. ಇಲ್ಲ, ನನಗೆ ಅದು ಸಮಾಧಾನ ಆಗಲಿಲ್ಲ. ನಾನು ಅದೇ ಮಾಡೋದು. ನಂದು ಪಟ್ಟು ಬಿಡಲಿಲ್ಲ. ಆ ದಿವಸ ಎಂಥದೋ ದನಿಗಳು ಬಂದರು. ಹರ್ಷೇಂದ್ರ ಕುಮಾರ್ ಮೇಳ ಹತ್ರ ಬಂದರು, ಕೊಕ್ಕರ್ಣೆಯಲ್ಲೇ ಕ್ಯಾಂಪ್ ನೆನಪಿದ್ದು. ಅವರು ಬಂದಾಗ ನಾನು ಮೊದಲೇ ಆ ವೇಷ ಹೋಗೋದು ರಾತ್ರಿ 1:45-2 ಗಂಟೆಗೆ. ನಾನು ಪೀಠಿಗೆ ಚೌಕಿ ಪೂಜೆ ಆಗೋಲೆ ಬಣ್ಣ ಹಾಕಿದ್ದೆ, ಅದಕ್ಕೆ ಮೊದಲೇ ತಯಾರಾಗಿದ್ದೇನೆ.
ಭಾಗವತರ ಹತ್ರ ಗೋವಿಂದವ್ರ ಹತ್ರ ಹೇಳುವಾಗ ಅದಕ್ಕೆ ಉತ್ತರ ಸಿಗಲಿಲ್ಲ. ದನಿಗಳ ಹತ್ರ ಅವರು ಮಾತಾಡ್ತಿದ್ದರು. ನಾನು ದನಿಗಳ ಹತ್ರ ಹೇಳುವಂತ ಸುಮ್ಮನಾಗಿ ಹೊರಗೆ ನಿಂತುಕೊಂಡೆ. ಇವರು ದನಿಗಳ ಹತ್ರ ಮಾತಾಡಿ ತಿರುಗಿ ಬರುವಾಗ ಭಾಗವತರು ಕರೆದ್ರು, ನೀನು ಯಾಕೆ ಇಲ್ಲಿ ನಿಂತದ್ದು? ಇಲ್ಲ ಭಾಗವತರೆ, ನನ್ನ ಸಮಸ್ಯೆಗೆ ನೀವು ಉತ್ತರ ಕೊಡಲಿಲ್ಲ, ನನಗೆ ಜೋರು ಮಾಡ್ತೀರಿ, ನಾನು ದನಿಗಳ ಹತ್ರ ಹೇಳ್ತೇನೆ. ಇಲ್ಲ ಮರ, ನೀನು ಅದನ್ನೆಲ್ಲ ಸುಮ್ಮನೆ ಕಟ್ಟಿಕೊಳ್ಬೋದು, ದನಿಗಳ ಹತ್ರ ಹೇಳೋ ವಿಷಯ ಅಲ್ಲ ಅದು, ಮಾಡಿ ಹೋಗಿ ನಿನ್ನ ವಿಷಯ ನೀನು ಮಾಡು. ಓಕೆ ಮಾಡಿದರು. ಮಾಡಿದರು, ಸರಿ ಓಕೆ ವೇಷ ಮಾಡಿದೆ. ಯಾವಾಗಲೂ 2-4 ಗಂಟೆಗೆ ರಂಗಕ್ಕೆ ಪ್ರವೇಶ ಆಗುವ ಆ ಪಾತ್ರವನ್ನು 1:45ಕ್ಕೆ ತೊಡಗಿಸಿದರು. ಅವರು ಕುಣಿಸಿದರು, ವಿಪರೀತ ಕುಣಿಸಿದರು. ಆವಾಗ ಚಿಪ್ಪಾರು ಕೃಷ್ಣ ಎಲ್ಲರೂ ಸೂಚನೆ ಕೊಡ್ತಿದ್ರು, ನೀ ಲಗಡಿ ಪೋಪ ಮಗ ಅಂತ ಮೆಲ್ಲ ಹೇಳ್ತಾ ಇದ್ದ ನನ್ನ ಹತ್ರ. ಈ ನಿಮ್ಮಳು ಜೋರುಂಡು ಸೂಚನೆ ಕೊಡ್ಲಿಕ್ಕೆ ಉಂಟವರು, ಅದು ನಮಗೆ ಮತ್ತು ಅವರಿಗೆ ಮಾತ್ರ ಗೊತ್ತಾಗೋದು, ಅದು ಸಭೆಗೆ ಗೊತ್ತಾಗ್ಲಿಕ್ಕಿಲ್ಲ. ಹೀಗೆ ಅಂತ ಅಂದರೆ ಇವರು ಅಷ್ಟು ಜೋರಿನಲ್ಲಿದ್ದಾರೆ. ಅಂಥದ್ದು ಈ ಬೆಳಗಿನ ಶೈಲಿಯಲ್ಲೆಲ್ಲ ಪದ್ಯ ಹೇಳೋದು, ನಿಧಾನಕ್ಕೆ ಹೇಳೋದು, ಅದರಿಂದ 2ನೇ ಲಯದಲ್ಲಿ ಹೇಳೋದು, 3ನೇ ಸ್ಪೀಡ್ ಒಂದೊಂದು ಪದ್ಯಗಳನ್ನು. ಹೀಗೆ ಬರೀ ಒಂದು ಅರ್ಧ ಗಂಟೆಯಲ್ಲಿ ಮುಗಿಯುವ ಪಾತ್ರವನ್ನು 1-4 ಗಂಟೆವರೆಗೆ ಉಣಿಸಿದ್ದಾರೆ. ಆದರೆ ಮನಸ್ಸಿನಲ್ಲಿ ಹೊರಗೆ ನಿರ್ಗಮಿಸುವಾಗ ಬ್ಯಾಶ್ ಬ್ಯಾಶ್ ಒಳ್ಳೆಯದಾಗಿದೆ ಅಂತ ಹೇಳೋದು. ಹೀಗೆ ಅದು ಅದು ಅವರು ಆ ರೀತಿ ಮಾಡಿದ್ದೇನಂತ ಹೇಳಿದ್ದಾರೆ. ಅಂದರೆ ನನಗೆ ಸ್ಟಡಿ ಆದೆ, ನನಗೆ ಖುಷಿ ಆಯ್ತು, ಅದು ನಿಮಗೊಂದು ಪಾಠ ಆಯಿತು, ಒಂದು ಪಾಠ ಆಯಿತು. ಚೆನ್ನಾಗಿ ಅದನ್ನು ಅದೇ ರೀತಿಯಾಗಿ ಮಾಡಬಹುದು, ಹೆದರ್ಲಿಕ್ಕಿಲ್ಲ ಅಂತ ಆಯಿತು ಅಂತ. ಬೇರೆ ಬೇರೆ ಅದು ಕೂಡ ಅವರಿಗೆ ಏನಂದರೆ ಒಂದೇ ರೀತಿಯಾಗಿ ಕುಣಿಯುವುದಲ್ಲ, ಎಡಬದ್ದೆ ಕೊಟ್ಟ ಕೂಡಲೇ 2 ಸುತ್ತು ಬರುವುದು ಅಥವಾ 4 ಸುತ್ತು ಬರುವುದು, ಹಾರುವುದಲ್ಲ. ಅದರಲ್ಲಿ ಬೇರೆ ಬೇರೆ ಕುಣಿತದಲ್ಲಿ ತೋರಿಸ್ಬೇಕು, ವೆರೈಟಿ ತೋರಿಸ್ಬೇಕು. ನಮನಾರು ಕುಣಿಬೇಕು, ಅದು ಇದೆಲ್ಲ ಕುಣಿಬೇಕು, ಹಾಗೆಲ್ಲ ಕುಣಿಯೋದಿದ್ರೆ ಕುಣಿಸ್ತಾರೆ, ಮತ್ತೊಮ್ಮೆ ಮೆಲ್ಗೆ ಕೊಡ್ತಾರೆ. ನಮನಾರು ತಾಳ ಹಾಕುವಾಗಲೇ ಗೊತ್ತಾಗ್ತದೆ, ನಮನಾರು ಕುಣಿ ಅಂತಲೇ ಕೊಡೋದು. ಹೀಗೆ ಅಂಥದ್ದಲ್ಲ, ಅಂಥದ್ದು ಸುಮಾರು ನನ್ನ ತಿದ್ದುಪಡಿ ಮಾಡಿದ್ದಾರೆ. ಆಮೇಲೆ ನಮ್ಮ ಪುತ್ತಿಗೆ ರಘುರಾಮ ಹೊಳ್ಳರು ಭಾಗವತರು, ಅವರು ಹಾಗೆ ಅವರು ಮೇಳಕ್ಕೆ ಸೇರಿ ಕೆಲವು ವರ್ಷದವರೆಗೆ ನಾನು ಮಾಡ್ತಾ ಇದ್ದಾಗ ನಮ್ಮ ವಯವ ಸಹಜವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಕೆಲವು ವರ್ಷಗಳ ಮೊದಲೊಂದು ಸುದರ್ಶನ ನನಗೆ ಪಾತ್ರ ಬಂದಿತ್ತು. ಭಾಗವತ ಅಂತ ಹೇಳಿದೆ, ನಾನು ಮೊದಲಿನ ಹಾಗೆಲ್ಲ ಭಾಗವತರ, ಈಗ ನಮಗೆ ಏಜ್ ಆಯ್ತು ಸ್ವಲ್ಪ, ತೊಂದರೆ ಇಲ್ಲೋ, ಅದು ಯೂಟ್ಯೂಬಲ್ಲಿ ಬಂದಿದೆ, ಉಂಟದು. ಭಾಗವತರು ನನ್ನನ್ನು ಅರ್ಥ ಮಾಡಿಕೊಂಡು ಸುದರ್ಶನ ಭಾರಿ ಚಂದಕ್ಕೆ ನಿಧಾನಕ್ಕೆ ಒಳ್ಳೆ ರೀತಿಯಾಗಿ ಕೊಟ್ಟು ಭಾರಿ ಚಂದ ಮಾಡಿದ್ದಾರೆ. ಅಂಥದ್ದನ್ನೆಲ್ಲ ನಮ್ಮ ಪುತ್ತಿಗೆಯವರು ರಘುರಾಮ ಹೊಳ್ಳರು ಒಳ್ಳೆ ರೀತಿಯಾಗಿ ಕಲಾವಿದರನ್ನು ತಯಾರು ಮಾಡಿದ್ದಾರೆ ಅವರು. ಸರ್, ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ, ಆದರೆ ಅದಕ್ಕಿಂತ ಮುಂಚೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಇಡೋಣ ಸರ್. ಅಗತ್ಯವಾಗಿ ಬೇಕೇ ಬೇಕು. ಹೌದು, ಇದಾಗಿತ್ತು ಯಕ್ಷ ಧ್ರುವತಾರೆ ಕಾರ್ಯಕ್ರಮದಲ್ಲಿ ವಸಂತಗೌಡ ಕಾಯರ್ತಡ್ಕ ಅವರ ಯಕ್ಷ ಜೀವನದ ಪಯಣ. ಇನ್ನಷ್ಟು ಮಾತುಕತೆಯನ್ನ ಮುಂದುವರಿಸುವುದಿದೆ, ಅದನ್ನ ಮುಂದಿನ ಸಂಚಿಕೆಯಲ್ಲಿ ಇಡೋಣ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿ ಮಿಡಿತ. ನಮಸ್ಕಾರ. ಸತಿಗೆ ಷೋಡಶದ ಋತು